ಫ್ಯಾನ್ಸ್ ವಾರ್. ನಟ ಕಿಚ್ಚ ಸುದೀಪ್ ಆಡಿದ್ದಂತಹ ಅದೊಂದು ಮಾತು ದರ್ಶನ್ ಸುದೀಪ್ ಫ್ಯಾನ್ ವಾರ್ಗೆ ಅಣಿಯಾಗ್ಬಿಟ್ಟಿತ್ತು. ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುದೀಪ್ ಅಭಿಮಾನಿಗಳು ಅತಿ ಕೆಟ್ಟದಾಗಿ ಕಾಮೆಂಟ್ ಮಾಡುವಂತಹ ಘಟ್ಟಕ್ಕೆ ತಲುಪಿಬಿಟ್ಟಿತ್ತು. ಅಶ್ಲೀಲ ಕಾಮೆಂಟ್ ಮಾಡಿದ್ದಂತಹ ಕಿಡಿಗೇಡಿಗಳ ಬೇಟೆಗಿಳಿದಂತಹ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಫೈನಲಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಿಂತು ತೊಡೆ ತಟ್ಟಿ ಹೇಳಿದ್ದ ನಟ ಸುದೀಪ್ರ ಅದೊಂದು ಮಾತು ದರ್ಶನ್ ಸುದೀಪ್ ಅಭಿಮಾನಿಗಳ ಮಧ್ಯೆ ಕಿಚ್ಚು ಹೆಚ್ಚಿಸಿತ್ತು. ಈ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸುದೀಪ್ ಅಭಿಮಾನಿಗಳು ಮಾಡಿದ್ದ ಕೆಟ್ಟ ಕಾಮೆಂಟ್ಗಳ ವಿರುದ್ಧ ವಿಜಿ ಸಮರ ಸಾರಿದ್ರು. ವಿಜಯಲಕ್ಷ್ಮಿ ಕೊಟ್ಟ ದೂರಿನಿಂದ ಈಗ ಇಬ್ಬರು ಕಿಡಿಗೇಡಿಗಳು ಲಾಕ್ ಆಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಾಮೆಂಟ್, ಸಿಸಿಬಿ ಅಲರ್ಟ್. ಸುದೀಪ್ ಅಭಿಮಾನಿಗಳು ಮಾಡಿದ್ದ ಕೆಟ್ಟ ಕಾಮೆಂಟ್ನ ದಾಖಲೆ ಸಮೇತ ವಿಜಯಲಕ್ಷ್ಮಿ ಸೈಬರ್ ಪೊಲೀಸರಿಗೆ ದೂರು ನೀಡಿ ಏನೆಲ್ಲ ಅಂದ್ರೂ ಒಂದು ವಾರವೇ ಆಗಿದೆ. ಆದರೆ ತಾವು ಕೊಟ್ಟ ದೂರಿಗೆ ಪೊಲೀಸರು ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಸರಿಯಾದ ತನಿಖೆ ಆಗ್ತಾ ಇಲ್ಲ ಅಂತ ಖುದ್ದು ವಿಜಯಲಕ್ಷ್ಮಿ ಆರೋಪಿಸಿದ್ರು. ಕಳೆದ 2 ದಿನಗಳ ಹಿಂದೆ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಪೊಲೀಸರ ವಿರುದ್ಧವೇ ವಿಜಯಲಕ್ಷ್ಮಿ ಆರೋಪ ಮಾಡಿದ್ರು. ತಮ್ಮ ವಿರುದ್ಧ ವಿಜಯಲಕ್ಷ್ಮಿ ಆರೋಪ ಮಾಡಿದ್ರು ಅಂತ ಗೊತ್ತಾದ ಕೂಡಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅಶ್ಲೀಲ ಕಾಮೆಂಟ್ ಹಾಕಿದ್ದ ಇಬ್ಬರು ಕಿಡಿಗೇಡಿಗಳು ವಶಕ್ಕೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆರೋಪ ಮಾಡ್ತಿದ್ದಂತೆ ಕಿಡಿಗೇಡಿಗಳ ಬೆನ್ನು ಬಿದ್ದ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಕೆಟ್ಟ ಕಾಮೆಂಟ್ ಮಾಡಿದ್ದ ಇಬ್ಬರನ್ನ ಲಾಕ್ ಮಾಡಿದ್ದಾರೆ. ಇವರಲ್ಲಿ ಒಬ್ಬಾತ ಚಿಕ್ಕಬಾಣಾವರ ನಿವಾಸಿಯಾಗಿದ್ದು ಆಟೋ ಡ್ರೈವರ್ ಆಗಿದ್ದಾನೆ. ಮತ್ತೊಬ್ಬ ದಾವಣಗೆರೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಇಬ್ಬರನ್ನು ಚಂದ್ರಶೇಖರ್ ಹಾಗೂ ನಿತಿನ್ ಅಂತ ಗುರುತಿಸಲಾಗಿದೆ. ಕ್ರೈಮ್ ಟೀಮ್ ಸಿಸಿಬಿ ಟೀಮ್ ಅವರು ಇಬ್ಬರು ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನೌ ಒಬ್ಬ ಚಿಕ್ಕಬಾಣಾವರ್ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಸದ್ಯ ವಿಜಯಲಕ್ಷ್ಮಿಗೆ ಕೆಟ್ಟ ಪದ ಬಳಕೆ ಮಾಡಿ ಕಾಮೆಂಟ್ ಹಾಕಿದ್ದ ಇಬ್ಬರನ್ನ ವಿಚಾರಣೆ ನಡೆಸ್ತಾ ಇರೋ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಮತ್ತಷ್ಟು ಕಿಡಿಗೇಡಿಗಳ ಫೇಸ್ಬುಕ್ ಹಾಗೂ ಇನ್ಸ್ಟಾ ಅಕೌಂಟ್ಗಳನ್ನ ಜಾಲಾಡ್ತಿದ್ದಾರೆ. ಇಬ್ಬರ ವಿಚಾರಣೆಗಿಂತ ಮತ್ತಷ್ಟು ಜನ ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ಅನುಕೂಲವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.